press the bell icon on the YouTube app and never miss another update. Hi students, so previous class ಅಲ್ಲಿ ನಾವು solid figures ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಮೀನ್ಸ್ ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್, ಸ್ಪಿಯರ್, ಕೋನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸಬ್ ಟಾಪಿಕ್ ಟ್ಯಾಂಗ್ರಾಮ್. ಸೊ ಇದು ಟ್ಯಾಂಗ್ರಾಮ್ ಅನ್ನೋದು ಚೈನೀಸ್ನ ಓಲ್ಡ್ ಪಜಲ್. ಸೊ ಇದೇನು? ಸೊ ಓಲ್ಡ್ ಚೈನೀಸ್ ಪಜಲ್. ಸೊ ಚೈನೀಸ್ರ ಇದು ಓಲ್ಡ್ ಪಜಲ್. ಸೊ ಇಟ್ ಕನ್ಸಿಸ್ಟ್ ಆಫ್ ಸ್ಕ್ವೇರ್. ಸೊ ಇದು ಯಾವ ಶೇಪಲ್ಲಿರುತ್ತೆ? ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಯಾವ ಶೇಪು? ಸ್ಕ್ವೇರ್. ಸ್ಕ್ವೇರ್ ಅಂದರೆ ನಿಮಗೆ ಗೊತ್ತೇ ಇದೆ. ಸೊ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸೊ ಎಲ್ಲ ಸೈಡ್ಸು ಏನು ಈಕ್ವಲ್ ಇರುತ್ತೆ. ಓಕೆನಾ? ಸೊ ಯಾವ ಶೇಪಲ್ಲಿ ಇರುತ್ತೆ? ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಈ ಟ್ಯಾಂಗ್ರಾಮನ್ನು ಏನು ಮಾಡ್ತಾರಪ್ಪ ಅಂದರೆ, ಸೊ ಒಂದು ಕಾರ್ಡ್ ಟೈಪ್ ಇರುತ್ತೆ. ಓಕೆನಾ? ಸೊ ಆ ಕಾರ್ಡನ್ನು ಕಟ್ ಮಾಡ್ತಾರೆ. ಇದು ಪಜಲ್. ಸೊ ನೀವು ಡೈಲಿ ಲೈಫಲ್ಲೆಲ್ಲ ನೀವು ಯೂಸ್ ಮಾಡಿದ್ದೀರಾ ಈ ಪಜಲನ್ನು. ಸೊ ಪೇಪರ್ಸನ್ನು ಕಟ್ ಮಾಡಿ ಶೇಪ್ ಮಾಡೋದು, ಹೌದಲ್ವಾ? ಸೊ ಅದೇ ಥರ ಇದು ಟ್ಯಾಂಗ್ರಾಮು ಓಲ್ಡ್ ಚೈನೀಸ್ ಪಜಲ್. ಇಟ್ ಕನ್ಸಿಸ್ಟ್ ಆಫ್ 7 ಶೇಪ್ಸ್. ಸೊ ಇಟ್ ಕನ್ಸಿಸ್ಟ್ ಆಫ್ ಸ್ಕ್ವೇರ್ ಶೇಪಲ್ಲಿರುತ್ತೆ. ಇದನ್ನು 7 ಪೀಸಲ್ಲಿ ಕಟ್ ಮಾಡ್ತಾರೆ. ಓಕೆನಾ? ಸೊ ಒನ್ ಸ್ಕ್ವೇರ್, ಒಂದು ಯಾವ ಶೇಪ್ ಇರುತ್ತೆ? ಒಂದು ಸ್ಕ್ವೇರ್ ಶೇಪ್ ಇರುತ್ತೆ. ಓಕೆನಾ? ಸೊ ಒನ್ ಪ್ಯಾರಲೆಲ್ಲೋಗ್ರಾಮ್. ಸೊ ಪ್ಯಾರಲೆಲ್ಲೋಗ್ರಾಮ್ ಶೇಪಲ್ಲಿ ಇರುತ್ತೆ. ಸೊ 5 ಪೀಸಸ್ ಯಾವ ಶೇಪಲ್ಲಿ ಇರುತ್ತೆ? ಟ್ರಯಾಂಗಲ್ಸ್ ಇರುತ್ತೆ. ಯಾವ ಶೇಪು? ಟ್ರಯಾಂಗಲ್ಸ್. ಓಕೆನಾ? 5, 6, 7 ಶೇಪ್ ಆಯಿತು. ಓಕೆನಾ? ಸೊ ಏನು? ಸೊ ಟ್ಯಾಂಗ್ರಾಮ್ ಓಲ್ಡ್ ಚೈನೀಸ್ ಪಜಲ್. ಇಟ್ ಕನ್ಸಿಸ್ಟ್ ಆಫ್ ಸ್ಕ್ವೇರ್ ಶೇಪ್. ಇದು ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಓಕೆನಾ? ಎಷ್ಟು? 7 ಶೇಪ್ ಆಗಿ ಕಟ್ ಮಾಡ್ತಾರೆ. ಸೊ ಯಾವ ಶೇಪು? ಸೊ ಈ ಥರ ಶೇಪ್ ಇರುತ್ತೆ. ಓಕೆನಾ? ಸೊ ಟ್ಯಾಂಗ್ರಾಮ್ ಡ್ರಾ ಮಾಡಬೇಕಾಗುತ್ತೆ. ಓಕೆ? ಸೊ ಫಸ್ಟು ಸೆಕೆಂಡ್ ಶೇಪ್ 2 ಟ್ರಯಾಂಗಲ್ಸ್ ಆಯಿತು, ಹೌದಲ್ವಾ? ನೆಕ್ಸ್ಟ್ ಇದು 3rd ಟ್ರಯಾಂಗಲ್. ಸೊ ದಿಸ್ ಈಸ್ 4th ಟ್ರಯಾಂಗಲ್. ಓಕೆನಾ? ನೆಕ್ಸ್ಟು ಸೊ ಇಲ್ಲೊಂದು ಟ್ರಯಾಂಗಲ್ ಇದೆ. ಓಕೆನಾ? ದಿಸ್ ಈಸ್ 5th ಟ್ರಯಾಂಗಲ್. ಸೊ 1 ಪ್ಯಾರಲೆಲೋಗ್ರಾಮ್, 1 ಸ್ಕ್ವೇರ್ ಶೇಪ್. ಓಕೆನಾ? ಓಕೆ. ಸೊ ಎಷ್ಟು ಶೇಪ್ಸ್ ಇದೆ ಇದರಲ್ಲಿ? ಸೊ ಇದನ್ನು 7 ಪೀಸ್ ಟ್ರಯಾಂಗ್ರಾಮ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? 7 ಪೀಸ್ ಟ್ರಯಾಂಗ್ರಾಮ್. 7 ಪೀಸಸ್ ಟ್ಯಾಂಗ್ರಾಮ್. ಓಕೆನಾ? 7 ಪೀಸಸ್ ಟ್ಯಾಂಗ್ರಾಮ್. ಸೊ ಸ್ಕ್ವೇರ್ ಶೇಪಲ್ಲಿರುತ್ತೆ. ಓಕೆನಾ? ಸೊ 7 ಪೀಸಸ್ ಆಗಿ ಕಟ್ ಮಾಡ್ತೀವಿ. ಸೊ ಅದರಲ್ಲಿ 1 ಸ್ಕ್ವೇರ್ ಶೇಪ್ ಇರುತ್ತೆ. ಸ್ಕ್ವೇರ್ ಶೇಪ್ ಅಂದರೆ ನಿಮಗೆ ಗೊತ್ತು. ಓಕೆನಾ? ಸೊ 1 ಸ್ಕ್ವೇರ್ ಶೇಪ್ ಇರುತ್ತೆ. ಸೊ 1 ಪ್ಯಾರಲೆಲೋಗ್ರಾಮ್. ಸೊ ಇದು ಪ್ಯಾರಲೆಲೋಗ್ರಾಮ್ ಶೇಪು. ಓಕೆನಾ? ಸೊ ಇಲ್ಲಿ ಪ್ಯಾರಲೆಲೋಗ್ರಾಮ್ ಇದೆ ನೋಡಿರಿ. ಸೊ ಹೀಗಾದರೂ ಡ್ರಾ ಮಾಡಿರಿ, ಸೊ ಹೀಗಾದರೂ ಡ್ರಾ ಮಾಡಿರಿ. ಓಕೆನಾ? ಪ್ಯಾರಲೆಲೋಗ್ರಾಮ್ ಶೇಪ್. ಓಕೆನಾ? ಸೊ ಇಲ್ಲಿ ಪ್ಯಾರಲೆಲೋಗ್ರಾಮ್ ಶೇಪ್ ಇದೆ, ಹೌದಲ್ವಾ? ನೆಕ್ಸ್ಟು 1 ಸ್ಕ್ವೇರ್ ಶೇಪ್. ಓಕೆನಾ? ಇನ್ನೂ ಒಂದು ಯಾವ ಶೇಪು? ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಓಕೆನಾ? ಸೊ ಟೋಟಲ್ 7 ಪೀಸಸ್ ಟ್ಯಾಂಗ್ರಾಮ್. ಸೊ 5 ಪೀಸಸ್ ಟ್ಯಾಂಗ್ರಾಮು ಇರುತ್ತೆ. ಓಕೆನಾ? ಸೊ ಟ್ರಯಾಂಗಲ್ಸು, ಸ್ಕ್ವೇರ್ ಇರುತ್ತೆ, ಪ್ಯಾರಲೆಲೋಗ್ರಾಮ್ ಇರುತ್ತೆ. ಓಕೆನಾ? ಸೊ ಇದನ್ನು ಯೂಸ್ ಮಾಡಿ ನಾವು ಯಾವುದೇ ಒಂದು ಶೇಪನ್ನು ಫಾರ್ಮ್ ಮಾಡ್ಬೋದು. ಓಕೆನಾ? ಸೊ ಈ ಟ್ಯಾಂಗ್ರಾಮ್ ಶೇಪನ್ನು ಯೂಸ್ ಮಾಡಿ ನಾವು ಯಾವುದೇ ಒಂದು ಶೇಪನ್ನು ಫಾರ್ಮ್ ಮಾಡ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್, ಸೊ ನಾನು ಇಲ್ಲಿರೋ ಶೇಪ್ಸನ್ನು ಯೂಸ್ ಮಾಡಿ ಒಂದು ಫಿಗರ್ ಫಾರ್ಮ್ ಮಾಡ್ತೀನಿ ನೋಡಿರಿ. ಸ್ಕ್ವೇರ್ ಇದೆ, ಹೌದಲ್ವಾ? ಸೊ ಸ್ಕ್ವೇರನ್ನು ಇಲ್ಲಿ ಬರೀತಿದ್ದೀನಿ. ಓಕೆನಾ? ಸೊ ನೆಕ್ಸ್ಟು ಒಂದು ಟ್ರಯಾಂಗಲನ್ನು, ಇದರಲ್ಲಿರೋ ಟ್ರಯಾಂಗಲನ್ನು ತೊಗೊಳ್ತೀನಿ. ಓಕೆನಾ? ಸೊ ನೆಕ್ಸ್ಟು ಇಲ್ಲಿರೋ ಪ್ಯಾರಲೆಲೋಗ್ರಾಮನ್ನು ಯೂಸ್ ಮಾಡ್ತೀನಿ. ಪ್ಯಾರಲೆಲೋಗ್ರಾಮನ್ನು ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ. ಓಕೆ? ಸೊ ನೆಕ್ಸ್ಟು 1 ಮೋರ್ ಟ್ರಯಾಂಗಲ್ ಇದೆ, ಹೌದಲ್ವಾ? ಸೊ ಇಲ್ಲೊಂದು ಟ್ರಯಾಂಗಲ್ ಯೂಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟು ಟ್ರಯಾಂಗಲ್, ಈ ಥರ ಶೇಪ್ ಮಾಡ್ಬೋದು. ಸೊ ಸ್ಕ್ವೇರ್ ಶೇಪಲ್ಲಿರುತ್ತೆ. ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಈ ಥರ ಟ್ಯಾಂಗ್ರಾಮ್ನ ಪೀಸಸ್ಸನ್ನು ಜಾಯಿನ್ ಮಾಡಿ ಈ ಥರ ಯಾವುದೇ ಒಂದು ಶೇಪನ್ನು ಮಾಡ್ಬೋದು, ಹೌದಲ್ವಾ? ಸೊ 1 2 3 4 5 6 7 ಪೀಸಸ್, ಹೌದಲ್ವಾ? 1 2 3 4 5 ಟ್ರಯಾಂಗಲ್ಸ್. 1 2 3 4 5 ಟ್ರಯಾಂಗಲ್, 1 ಸ್ಕ್ವೇರ್, 1 ಪ್ಯಾರಲೆಲೋಗ್ರಾಮ್.
ಹೌದಲ್ವಾ? ಸೊ 5, 6, 7 ಪೀಸಸ್ ಆಯಿತು, ಹೌದಲ್ವಾ? ಸೊ ಇದನ್ನು ಯೂಸ್ ಮಾಡಿ ನಾವು ಯಾವುದೇ ಒಂದು ಶೇಪನ್ನು ಫಾರ್ಮ್ ಮಾಡ್ಬೋದು. ಓಕೆನಾ? ಅನಿಮಲ್ಸ್ ಆಗಿರ್ಬೋದು, ಪ್ಲ್ಯಾಂಟ್ಸ್ ಆಗಿರ್ಬೋದು, ಮೌಂಟೇನ್ಸ್ ಆಗಿರ್ಬೋದು, ಇದನ್ನು ಯೂಸ್ ಮಾಡಿ ನಾವು ಈ ಥರ ಏನು ಮಾಡ್ಬೋದು, ಸೊ ಶೇಪ್ಸನ್ನು ಫಾರ್ಮ್ ಮಾಡ್ಬೋದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಡಯಾಗ್ರಾಮ್. ನೆಕ್ಸ್ಟ್ ಸಬ್ ಟಾಪಿಕ್ ಪ್ಯಾಟರ್ನ್ಸ್. ಸಬ್ ಟಾಪಿಕ್ ಯಾವುದು? ಪ್ಯಾಟರ್ನ್ಸ್. ಸೊ ನಮ್ಮ ಡೈಲಿ ಲೈಫಲ್ಲೆಲ್ಲ ನಾವು ಪ್ಯಾಟ್ರನ್ಸನ್ನು ನೋಡ್ತೀವಿ. ಓಕೆನಾ? ಸೊ ಫಸ್ಟು ಪ್ಯಾಟ್ರನ್ ಅಂದ್ರೇನು? ಪ್ಯಾಟರ್ನ್ಸ್ shapes or figures that are arranged in a definite order to make patterns. ಸೊ ಪ್ಯಾಟ್ರನ್ಸ್ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಶೇಪ್ ಆಗಿರ್ಬೋದು, ಫಿಗರ್ ಆಗಿರ್ಬೋದು, ಅಥವಾ ಫ್ಲವರ್ಸ್ ಆಗಿರ್ಬೋದು, ಯಾವುದೇ ಒಂದು ಫಿಗರ್ಸ್ ಶೇಪ್ ಆಗಿರ್ಬೋದು, ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಒಂದು ಡೆಫಿನೆಟ್ ಆರ್ಡರಲ್ಲಿ ಅರೇಂಜ್ ಮಾಡ್ತಾರೆ. ಸೊ ಅದನ್ನು ನಾವು ಪ್ಯಾಟ್ರನ್ಸ್ ಅಂತ ಕರಿತೀವಿ. ಸೊ ಈಗ ಡೈಲಿ ಲೈಫಲ್ಲಿ ಎಲ್ಲ ನೋಡ್ತೀವಿ ಪ್ಯಾಟ್ರನ್ಸು. ಓಕೆನಾ? ಸೊ ನಾವೊಂದು ಸ್ಯಾರಿ ಆಗಿರಲಿ, ಸ್ಯಾರಿಯಲ್ಲಿ ಪ್ಯಾಟ್ರನ್ಸನ್ನು ನೋಡ್ತೀವಿ, ಒಂದೇ ಥರ ಫ್ಲವರ್ಸ್ ಇರುತ್ತೆ, ಹೌದಲ್ವಾ? ಸೊ ಹಾಗೆ ಶಾಲ್ಸಲ್ಲೆಲ್ಲ ನಾವು ಪ್ಯಾಟ್ರನ್ಸ್ ನೋಡ್ತೀವಿ, ಮ್ಯಾಟಲ್ಲೆಲ್ಲ ಪ್ಯಾಟ್ರನ್ಸ್ ನೋಡ್ತೀವಿ. ಹಾಗೆ ಡೈಲಿ ಲೈಫಲ್ಲಿ ಸೊ ನೀವು ನಿಮ್ಮ ಮನೇಲಿ ಟೈಲ್ಸ್ ಎಲ್ಲ ನೋಡ್ತೀರಾ, ಹೌದಲ್ವಾ? ವಾಲ್ಸ್ ಮೇಲೆಲ್ಲ ಟೈಲ್ಸನ್ನು ನೋಡ್ತೀರಾ, ಹೌದಲ್ವಾ? ಸೊ ಅಲ್ಲೆಲ್ಲ ಟೈಲ್ಸಲ್ಲೂ ಸಹ ಪ್ಯಾಟ್ರನ್ಸ್ ಇರುತ್ತೆ. ಓಕೆ, ಬರೀ ನಮ್ಮ ಡೈಲಿ ಲೈಫಲ್ಲೇ ಹಾಗೆ ಕರ್ಟನ್ಸ್ ಮೇಲೇನೂ ಪ್ಯಾಟ್ರನ್ಸ್ ಇರುತ್ತೆ, ಬೆಡ್ಶೀಟ್ ಮೇಲೆಲ್ಲ ಪ್ಯಾಟ್ರನ್ಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕಡೆನೂ ಪ್ಯಾಟ್ರನ್ಸ್ ಇರುತ್ತೆ. ಹಾಗೆ ಮೆಹಂದಿ ಡಿಸೈನ್ಸಲ್ಲೂ ನಾವು ಪ್ಯಾಟ್ರನ್ಸ್ ನೋಡ್ಬೋದು. ಸೊ ನಮ್ಮ ಡೈಲಿ ಲೈಫಲ್ಲ, ನಮ್ಮ ಎಜುಕೇಷನಲ್ಲೂ ನಾವು ಪ್ಯಾಟ್ರನ್ಸ್ ನೋಡ್ಬೋದು. ಹೇಗೆ ಶೇಪ್ಸನ್ನು ಯೂಸ್ ಮಾಡಿ ಪ್ಯಾಟ್ರನ್ಸ್ ಮಾಡ್ಬೋದು. ಹಾಗೆ ನಂಬರ್ಸಲ್ಲಿಯೂ ಸಹ ಏನು ಪ್ಯಾಟ್ರನ್ಸ್ ಇರುತ್ತೆ. ಓಕೆ, ನಂಬರಿಂದನೂ ನಾವು ಪ್ಯಾಟ್ರನ್ಸ್ ಫಾರ್ಮ್ ಮಾಡ್ಬೋದು. ಓಕೆನಾ? ಸೊ ಈ ಥರ ನಾವು ಡೈಲಿ ಲೈಫಲ್ಲಿ ನಾವು ಪ್ಯಾಟ್ರನ್ಸನ್ನು ನೋಡ್ಬೋದು. ಓಕೆನಾ? ಸೊ ಹಾಗಾದರೆ ಶೇಪ್ಸಲ್ಲಿ ಹೇಗೆ ಪ್ಯಾಟ್ರನ್ಸನ್ನು ನೋಡ್ಬೋದು? ಸೊ ಈ ಥರ ಟ್ರಯಾಂಗಲ್ಸನ್ನು ಯೂಸ್ ಮಾಡಿ ನಾವು ಶೇಪ್ ಮಾಡ್ಬೋದು. ಹೌದಲ್ವಾ? ಟ್ರಯಾಂಗಲ್ಸ್ ಯೂಸ್ ಮಾಡಿ ಶೇಪ್ ಮಾಡ್ಬೋದು, ಹೌದಲ್ವಾ? ಸೊ ಹಾಗೆ 2 ಟ್ರಯಾಂಗಲ್ಸ್, 2 ಸರ್ಕಲ್ಸ್, ಹೌದಲ್ವಾ? ನೆಕ್ಸ್ಟು 2 ಟ್ರಯಾಂಗಲ್ಸ್, 2 ಸರ್ಕಲ್ಸ್, ಈ ಥರ ಯೂಸ್ ಮಾಡ್ಬೋದು. ಓಕೆನಾ? ಪ್ಯಾಟ್ರನ್ಸ್. ಓಕೆನಾ? ಪ್ಯಾಟ್ರನ್ಸು ಈ ಥರ ಶೇಪಲ್ಲೂ ಯೂಸ್ ಮಾಡ್ಬೋದು. ಹಾಗೆ ಸೈಜಲ್ಲೂ ಪ್ಯಾಟ್ರನ್ಸ್ ಇರುತ್ತೆ. ಏನು? ಸೈಜಲ್ಲೂ ಪ್ಯಾಟ್ರನ್ಸ್ ಇರುತ್ತೆ. ಓಕೆನಾ? ಹೇಗೆ ಸೈಜಲ್ಲಿ ಪ್ಯಾಟ್ರನ್ಸ್ ಇರುತ್ತೆ? ಸೊ ಇಲ್ಲಿ ಸ್ಮಾಲ್ ಸ್ಕ್ವೇರ್ ಯೂಸ್ ಮಾಡೋದು. ಸೊ ಅದಕ್ಕಿಂತ ಬಿಗ್ ಸ್ಕ್ವೇರ್ ಯೂಸ್ ಮಾಡೋಣ. ಓಕೆ, ನೆಕ್ಸ್ಟ್ ಅದಕ್ಕಿಂತ ಬಿಗ್ ಸ್ಕ್ವೇರ್. ಸೊ ನೆಕ್ಸ್ಟ್ ಮತ್ತೆ ಸ್ಮಾಲ್, ಲಿಟ್ಲ್ ಬಿಟ್ ಬಿಗ್, ನೆಕ್ಸ್ಟ್ ಬಿಗ್, ಸ್ಕ್ವೇರು, ಟ್ರಯಾಂಗಲ್ಲು, ರೆಕ್ಟಾಂಗಲ್ಲು, ಈ ಥರ ಎಲ್ಲ ನಾವು ಯೂಸ್ ಮಾಡ್ಬೋದು. ಈ ಥರ ಶೇಪ್ಸನ್ನು ಯೂಸ್ ಮಾಡ್ಬೋದು, ಹೌದಲ್ವಾ? ಸೊ ಸ್ಮಾಲ್ ಸರ್ಕಲ್, ಬಿಗ್ ಸರ್ಕಲ್, ಸ್ಮಾಲ್ ಸರ್ಕಲ್, ಬಿಗ್ ಸರ್ಕಲ್, ಸ್ಮಾಲ್ ಸರ್ಕಲ್, ಬಿಗ್ ಸರ್ಕಲ್, ಈ ಥರ ಎಲ್ಲ ನಾವು ಯೂಸ್ ಮಾಡ್ಬೋದು ಈ ಥರ. ಸೊ ಪ್ಯಾಟ್ರನ್ಸಲ್ಲಿ ಸೈಜಸ್ಸು ಇರುತ್ತೆ. ಓಕೆನಾ? ಸೊ ಹಾಗೆ ನಂಬರ್ಸಲ್ಲೂ ಪ್ಯಾಟ್ರನ್ಸ್ ಇರುತ್ತೆ. ಏನು? ನಂಬರ್ಸಲ್ಲಿ ಹೇಗೆ ಪ್ಯಾಟ್ರನ್ಸ್ ಇರುತ್ತೆ? ಫಾರ್ವರ್ಡ್ ನಂಬರ್, ಬ್ಯಾಕ್ವರ್ಡ್ ನಂಬರ್ ನಿಮಗೆ ಗೊತ್ತೇ ಇದೆ, ಹೌದಲ್ವಾ? ಸೊ 0, 2, 4, 6, 8. ಸೊ ಏನಿಲ್ಲಿ ಪ್ಯಾಟ್ರನ್ ಏನಿದೆ? 0 ಇದೆ. ಸೊ 2 ನಂಬರ್ ಜಾಸ್ತಿ ಆಗಿದೆ, ಸ್ಕಿಪ್ ಆಗಿದೆ, ಹೌದಲ್ವಾ? ನೆಕ್ಸ್ಟು ಇಲ್ಲಿ 4 ಅಂದರೆ 2 ನಂಬರ್. ಸೊ 6 ಅಂದರೆ 2 ನಂಬರ್ಸ್ ಮೂರ್ ಆಗ್ತಾ ಹೋಗಿದೆ. 6 ಅಥವಾ 0ಗೆ 2 ಆ್ಯಡ್ ಮಾಡಿದ್ರೆ 2 ಬರುತ್ತೆ. ಸೊ 2ಗೆ 2 ಆ್ಯಡ್ ಮಾಡಿದ್ರೆ 4, 4ಗೆ 2 ಆ್ಯಡ್ ಮಾಡಿದರೆ 6, 6ಗೆ 2 ಆ್ಯಡ್ ಮಾಡಿದ್ರೆ 8, ಹೌದಲ್ವ? ಹಾಗೆ 8ಗೆ 2 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 10, 10ಗೆ 2 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 12. ಈ ಥರ ನಾವು ಬರೀಬೋದು. 2 ಟೇಬಲ್ಲು ಸಹ ಯೂಸ್ ಮಾಡಿದ್ದಾರೆ. 2 1s are 2, 2 2s are 4, 2 3s are 6, 2 4s are 8, ಹೌದಲ್ವಾ? ಸೊ ಹಾಗೆ ಒನ್ ಮೋರ್ ಪ್ಯಾಟ್ರನ್ 5, 10, 15, 20, ಹೌದಲ್ವಾ? ಸೊ ಏನು ಪ್ಯಾಟ್ರನ್ ಇಲ್ಲಿ? 5 ನಂಬರ್ ಜಂಪ್ ಆಗಿದೆ, ಅವ್ರು 5 ನಂಬರ್ 5th ಟೇಬಲನ್ನು ಯೂಸ್ ಮಾಡಿದ್ದಾರೆ. ಓಕೆನಾ? ಸೊ ಈ ಥರ ನಂಬರ್ಸಲ್ಲಿ ನಾವು ಪ್ಯಾಟ್ರನ್ಸ್ ನೋಡ್ಬೋದು. ಓಕೆನಾ? ಸೊ ಹಾಗೆ ಪ್ಯಾಟ್ರನ್ಸಲ್ಲಿ ಗ್ರೋಯಿಂಗ್ ಪ್ಯಾಟ್ರನ್ಸ್ ಅಂತಲೂ ಬರುತ್ತೆ. ಗ್ರೋಯಿಂಗ್ ಅಂದರೆ ಸುಮ್ಮನೆ ಪ್ಯಾಟ್ರನ್ ಸೊ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಸೇಮ್ ಬರಲ್ಲ. ಸೊ ಇವೆಲ್ಲ ಗ್ರೋಯಿಂಗ್ ಪ್ಯಾಟ್ರನ್ಸ್. ನಂಬರ್ ಪ್ಯಾಟ್ರನ್ ಇದೆಯಲ್ಲ ಗ್ರೋಯಿಂಗ್ ಪ್ಯಾಟ್ರನ್. ಹೇಗೆ? ಸೊ ಇದು ಸುಮ್ಮನೆ 2 ಆ್ಯಡ್ ಮಾಡ್ತಾ ಹೋದರೆ
ಏನಾಗುತ್ತೆ? ಸೊ ಇನ್ಫಿನಿಟಿ, ಹೌದಲ್ವಾ? 100 ಆದಮೇಲೆ ನೆಕ್ಸ್ಟು 200 ಲ್ಯಾಕ್, 1000 ಲ್ಯಾಕ್, 10 ಲ್ಯಾಕ್, ಕ್ರೋರ್ ತನಕನೂ ಸುಮ್ಮನೆ ಬರೀತಾನ ಹೋಗ್ಬೋದು, ಟು ಆ್ಯಡ್ ಮಾಡಿ ಓಕೆನಾ? ಹಾಗೆ ಶೇಪ್ಸ್ ಫಿಗರ್ಸಲ್ಲಿಯೂ ಸಹ ಗ್ರೋಯಿಂಗ್ ಪ್ಯಾಟ್ರನ್ಸ್ ಬರುತ್ತೆ. ಸೊ ಹಾಗಾದರೆ ಪ್ಯಾಟ್ರನ್ಸ್ನ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 8.2 ಪ್ರಾಬ್ಲಮ್ಸ್. ಓಕೆನಾ? ಎಕ್ಸಸೈಸ್ 8.2. ಲುಕ್ ಅಟ್ ದ ಪ್ಯಾಟರ್ನ್ಸ್ ಗಿವನ್ ಬಿಲೋ, ಡ್ರಾ ದ ನೆಕ್ಸ್ಟ್ ಟು ಪ್ಯಾಟರ್ನ್ಸನ್ನು ನಾವು ಡ್ರಾ ಮಾಡಬೇಕು, ಹೌದಲ್ವಾ? ಓಕೆ, ಫಸ್ಟ್ ಮೇನು ಸೊ ಈ ಥರ ಸ್ಕ್ವೇರ್ ಇದೆ. ಸೊ ಇಲ್ಲಿ ಏನು ಪ್ಯಾಟ್ರನ್ ಇದೆ ಫಸ್ಟ್ ನಾವು ಅಬ್ಸರ್ವ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಏನಿದೆ, ಸ್ಕ್ವೇರಿಗೆ 4 ಸೈಡ್ಸ್ ಇದೆ. ಸೊ ಇಲ್ಲಿ ಫಸ್ಟ್ ಸೈಡಿಗೆ ಈ ಶೇಪ್ ಬಂದಿದೆ, ಅದರ ನೆಕ್ಸ್ಟು ಸೈಡಿಗೆ ಈ ಥರ ಬಂದಿದೆ. ಸೊ ಅದರ ನೆಕ್ಸ್ಟ್ ಇಲ್ಲಿ ಬಂದಿದ ತಕ್ಷಣ ಇಲ್ಲೊಂದು ಸೈಡಿಗೆ ಬಂದಿದೆ, ನೆಕ್ಸ್ಟ್ ಅದರ ನೆಕ್ಸ್ಟ್ ಸೈಡ್ ಹಿಂಗೆ. ಸೊ ಹೆಂಗೆ ಈ ಥರ ಶೇಪು ಏನಾಗಿದೆ, ಈ ಥರ ಕವರ್ ಆಗ್ತಾ ಹೋಗಿದೆ. ಓಕೆನಾ? ಸೊ ಹಾಗಾದ್ರೆ ಈ ಸೈಡಿಗೆ ಶೇಪ್ ಬಂದಿದೆ ಅಂದರೆ ನೆಕ್ಸ್ಟ್ 2 ಸ್ಕ್ವೇರನ್ನು ನಾವು ಡ್ರಾ ಮಾಡೋಣ. ಓಕೆನಾ? ಸೊ ಇಲ್ಲಿ ಬಂದಿದೆ ಶೇಪ್ ಅಂದರೆ ನೆಕ್ಸ್ಟ್ ಈ ಸೈಡಿಗೆ ಬರುತ್ತೆ. ಸೊ ಇಲ್ಲಿ ಈ ಸೈಡಿಗೆ ಬಂದಿದೆ ಅಂದರೆ ನೆಕ್ಸ್ಟ್ ಈ ಸೈಡಿಗೆ ಈ ಥರ ಬರುತ್ತೆ ಶೇಪ್, ಹೌದಲ್ವಾ? ಈ ಥರ ನಾವು ಪ್ಯಾಟರ್ನ್ಸನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ 2 ಪ್ಯಾಟರ್ನ್ಸನ್ನು ಬರಿಬೇಕು. ಬಿ ಪ್ರಾಬ್ಲಮ್ ನೋಡ್ರಿ ಇಲ್ಲಿ. ಸೊ ಸೇಮ್ ಸ್ಕ್ವೇರ್ ಇದೆ, ಹೌದಲ್ವಾ? ಮಿಡ್ಲಲ್ಲಿ ಏನೋ ಲೈನ್ ಬಂದಿದೆ, ಸೊ ಅದನ್ನು ನಾವು ಡಯಾಗನಲ್ ಅಂತ ಕರಿತೀವಿ. ಸೊ ಈ ಥರ ಲೈನ್ ಬಂದರೆ ಇದನ್ನು ಡಯಾಗನಲ್ ಅಂತ ಕರಿತೀವಿ. ಫಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಸೊ ಲೈನ್ ಈ ಥರ ಬಂದಿದೆ. ಸೊ ಇಲ್ಲಿ ನೋಡ್ರಿ, ಸೊ ಈ ಥರ ಫಿಗರ್ ಇದೆ. ಸೊ ನೀವು ಅಬ್ಸರ್ವ್ ಮಾಡಬೇಕು ಏನಿದೆ ಪ್ಯಾಟ್ರನ್ ಅಂತೇಳಿ, ಫಸ್ಟ್ ಅಬ್ಸರ್ವ್ ಮಾಡ್ಬೇಕು ನೀವು. ಸೊ ಸ್ಕ್ವೇರ್ ಇದೆ, ಸೊ ಡಯಾಗನಲ್ಲು, ಸೊ ಈ ಬಾಕ್ಸಲ್ಲಿ ಹಿಂಗೆ ಬಂದಿದೆ, ಈ ಬಾಕ್ಸಲ್ಲಿ ಹಿಂಗೆ ಉಲ್ಟಾ ಬಂದಿದೆ. ಸೊ ನೆಕ್ಸ್ಟು ಹಿಂಗೆ ಬಂದರೆ ನೆಕ್ಸ್ಟು ಹಿಂಗೆ ಬಂದಿದೆ. ಸೊ ಇಲ್ಲಿ ಲೈನ್ ಇದೆ, ಲೈನ್ನ ಮೇಲೆ 1 ಡಾಟ್ ಬಂದಿದೆ. ಸೊ ಈ ಥರ ಲೈನ್ ಬಂದರೆ ಇದ್ರ ಕೆಳಗೆ 2 ಡಾಟ್. ಸೇಮ್ ಇದೇ ಲೈನಲ್ಲಿ, ಸೊ ಇಲ್ಲಿ ಕೆಳಗೆ ಏನು ಬಂದಿದೆ, 3 ಡಾಟ್ ಬಂದಿದೆ. ಸೇಮ್ ಇದೇ ಲೈನಲ್ಲಿ 4 ಡಾಟ್ ಬಂದಿದೆ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಸೇಮ್ ಡಯಾಗನಲ್, ಇಲ್ಲಿ ಸೇಮ್ ಇದೆ ಡಯಾಗನಲ್. ಸೊ ಇಲ್ಲಿ ಮೇಲ್ ಬಂದರೆ ಇಲ್ಲಿ ಕೆಳಗೆ ಬಂದಿದೆ. ಸೊ ಇಲ್ಲಿ ಡಯಾಗನಲ್ ಸೇಮ್ ಇದೆ, ಲೈನ್ ಸೇಮ್ ಇದೆ. ಸೊ ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ಮೇಲ್ ಬಂದಿದೆ. ಓಕೆನಾ? ಸೊ ನೆಕ್ಸ್ಟ್ 2 ಬರಿಬೇಕಂದ್ರೆ ಸೊ ಏನು ಮಾಡೋಣ, ಫಸ್ಟ್ ಡಯಾಗನಲ್ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ಸೊ ಈ ಥರ ಬಂದಿದೆ. ಸೊ ನೆಕ್ಸ್ಟ್ ಹಿಂಗೆ ಬಂದಿದೆ, ಹಿಂಗೆ ಬಂದಿದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಡಯಾಗನಲ್ ಹಿಂಗೆ ಬರಬೇಕು. ಸೊ ಇದ್ರ ನೆಕ್ಸ್ಟ್ ಡಯಾಗನಲ್ ಹಿಂಗೆ ಬರಬೇಕು. ಓಕೆನಾ? ಸೊ ನೆಕ್ಸ್ಟು ಈ ಡಯಾಗನಲ್ ಬಂದಾಗ ಏನು, ಸೊ ಈ ಥರ ಡಯಾಗನಲ್ ಬಂದಾಗ ಸೊ ಇಲ್ಲಿ 1 ಡಾಟ್, ಹೌದಲ್ವಾ? ಸೊ ಡಾಟ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. 1 2 3 4, ನೆಕ್ಸ್ಟ್ 5 6 ಡಾಟ್ ಬರಬೇಕು. ಎಷ್ಟು? 5 and 6 ಡಾಟ್ ಬರಬೇಕು. ಎಲ್ಲಿ ಬರಬೇಕು? ಸೊ ಇಲ್ಲಿ ನೋಡಿ, ಸೊ ಡಯಾಗನಲ್ ಹಿಂಗಿದೆ, ಹೌದಲ್ವಾ? ಸೊ ಇಲ್ಲಿ ಮೇಲ್ ಬಂದಾಗ ಇಲ್ಲಿ ಕೆಳಗೆ ಬಂದಿದೆ. ಸೊ ಹಾಗಾದರೆ ಇಲ್ಲಿ ಡಯಾಗನಲ್ ಹಿಂಗೆ ಬಂದಿದೆ ಅಂದರೆ ಇಲ್ಲಿ ಮೇಲೆ, ಈ ಡಯಾಗನಲ್ನ ಮೇಲಿದೆ, ಸೊ ಈ ಡಯಾಗನ್ನ ಕೆಳಗಿದೆ, ಹೌದಲ್ವಾ? ಸೊ ಹಾಗಾದರೆ ಈ ಡಯಾಗನ್ನ ಮೇಲೆ ಬರಬೇಕು. ಎಷ್ಟು ಡಾಟು? 5 ಡಾಟ್. 1 2 3 4 5. ಸೊ ಹಾಗಾದರೆ ಇಲ್ಲಿ ಇರೋ ಡಯಾಗನಲ್, ಇಲ್ಲಿ ಇರೋ ಡಯಾಗನಲ್ ಸೇಮ್ ಇದೆ. ಇಲ್ಲಿ ಡಯಾಗನಲ್ ಕೆಳಗೆ ಬಂದಿದೆ, ಈ ಲೈನ್ನ ಕೆಳಗೆ ಬಂದಿದೆ. ಸೊ ಇಲ್ಲಿ ಲೈನ್ನ ಮೇಲೆ ಬಂದಿದೆ. ಸೊ ಹಾಗಾದರೆ ಇಲ್ಲಿ ಲೈನ್ನ ಕೆಳಗೆ ಬರಬೇಕು. ಎಷ್ಟು ಡಾಟ್ ಬರಬೇಕು? 6. 1 2 3 4 5 6 ಡಾಟ್. ಈ ಥರ ನಾವು ಪ್ಯಾಟ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಕನ್ಫ್ಯೂಷನ್ ಆಗಬಾರ್ದು. ಓಕೆನಾ? ಸೊ ನೆಕ್ಸ್ಟು ಸಿ ಬಂತು. ನೆಕ್ಸ್ಟ್ ಪ್ರಾಬ್ಲಮ್ ಸಿ. ಓಕೆನಾ? ಸೊ ಟ್ರಯಾಂಗಲ್, ಸೊ ಇದು ಪ್ಯಾಟ್ರನ್ ಹೇಗಿದೆ ಸೇಮ್ ಅದೇ ಕಂಟಿನ್ಯೂ ಆಗುತ್ತೆ. ಓಕೆ?
ಸೊ ಇಲ್ಲಿರೋ ಪ್ಯಾಟ್ರನ್ನ ಬರಿತಾ ಹೋಗಬೇಕು. ಓಕೆನಾ. ಸೊ ನೆಕ್ಸ್ಟು D1 ಗ್ರೋಯಿಂಗ್ ಪ್ಯಾಟ್ರನ್ಸ್. ಗ್ರೋಯಿಂಗ್ ಅಂದರೆ ಸುಮ್ಮನೆ ಡಾಟು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಓಕೆನಾ. ಸೊ ಇಲ್ಲಿ 1 ಡಾಟ್ ಇದೆ ಹೌದಲ್ವಾ. ಸೊ ಇಲ್ಲಿ 1 ಡಾಟ್ ನೆಕ್ಸ್ಟ್ ಡಾಟ್ ಬಂದಿದೆ. ಸೊ 1 ಡಾಟ್ ಇಲ್ಲಿರೋ ಸೇಮ್ 2 ಡಾಟ್ ಇದೆ. ನೆಕ್ಸ್ಟು ಸೊ 3 ಡಾಟ್ ಹೌದಲ್ವಾ. ನೆಕ್ಸ್ಟು 1 ಡಾಟ್ 2 ಡಾಟ್. ಸೊ ಇಲ್ಲಿರೋ 3 ನೆಕ್ಸ್ಟು 4 ಡಾಟ್. ನೆಕ್ಸ್ಟು 2 3 4 5 6 ಇತ್ತು 4 ಇತ್ತು. ಸೊ ಇಲ್ಲಿರೋ ಪ್ಯಾಟ್ರನ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಡಿ ಸೊ 1 ಡಾಟ್ ಇದೆ. ನೆಕ್ಸ್ಟು ಈ ಥರ ಡಾಟ್ ಇನ್ಕ್ರೀಸ್ ಆಗಿದೆ ಸೇಮ್. ಸೊ ಅದಾದಮೇಲೆ ಏನು ಈ ಥರ ಡಾಟ್ ಬಂದಿದೆ ಹೌದಲ್ವಾ. ನೆಕ್ಸ್ಟು ಸೇಮ್ 1 2 ನೆಕ್ಸ್ಟ್ ಲೈನಲ್ಲಿ 3 ಡಾಟ್ ಇಲ್ಲಿ ಸೇಮ್ ಇದೆ. ಸೊ ಇಲ್ಲಿ 4 ಡಾಟ್ ಬರುತ್ತೆ. ನೆಕ್ಸ್ಟು 1 2 ಸೊ 3 ಡಾಟ್ ಇದೆ. ಸೊ ಇಲ್ಲಿರೋ ಥರ 4 ಡಾಟ್. ಓಕೆನಾ. ನೆಕ್ಸ್ಟು 5 ಡಾಟ್. ಸೊ ಈ ಥರ ಡಾಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ. ಸೊ ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸು ನೀವು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಮೇನ್ ಲುಕ್ ಅಟ್ ದ ಫಾಲೋವಿಂಗ್ ನಂಬರ್ ಪ್ಯಾಟ್ರನ್ಸ್. ಯಾವ ಪ್ಯಾಟ್ರನ್ ಇದೆ? ನಂಬರ್ ಪ್ಯಾಟ್ರನ್ ಇದೆ. ಸೊ ನಂಬರನ್ನು ನೋಡಿ ನಾವು ಫೈಂಡ್ ಔಟ್ ಮಾಡಿ ನೆಕ್ಸ್ಟು 2 ಪ್ಯಾಟ್ರನ್ಸನ್ನು ಬರೀಬೇಕಾಗುತ್ತೆ. ಓಕೆನಾ. ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್ 1 3 5 7 9. ಯಾವ ನಂಬರ್ ಇದೆ ಇಲ್ಲಿ? 1 3 5 7 9 ಅನ್ನೋದು ಆಡ್ ನಂಬರ್. ಸೊ 9 ಆದಮೇಲೆ ನೆಕ್ಸ್ಟ್ ಆಡ್ ನಂಬರ್ 11 13. ಓಕೆನಾ. ನೆಕ್ಸ್ಟು ಸೊ ಬಿ ಪ್ರಾಬ್ಲಮ್ 200 175 150 125 100. ಓಕೆನಾ. ಸೊ ಹಾಗಾದ್ರೆ ಏನಾಗಿದೆ ಇಲ್ಲಿ? 200 175 150. ಸೊ 200 ಸೊ 175 ಹೌದಲ್ವ. ಸಬ್ಟ್ರಾಕ್ಟ್ ಮಾಡಿದ್ದಾರೆ. 10ನಲ್ಲಿ 5 ಹೋದರೆ 5 9ನಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 2 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಹಾಗಾದ್ರೆ ಎಷ್ಟು ನಂಬರ್ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿದ್ದಾರೆ? 25 ಸಬ್ಟ್ರಾಕ್ಟ್ ಮಾಡಿದ್ದಾರೆ ಹೌದಲ್ವ. 75ಅಲ್ಲಿ 25 ಸಬ್ಟ್ರಾಕ್ಟ್ ಮಾಡಿದ್ರೆ 50 ಬರುತ್ತೆ 150. ಹಾಗೆ 25 ಸಬ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಹಾಗಾದ್ರೆ 100ಅಲ್ಲಿ 25 ಸಬ್ಟ್ರಾಕ್ಟ್ ಮಾಡಿದ್ರೆ 75 ಹೌದಲ್ವಾ. ಸೊ 75ಅಲ್ಲಿ ಮತ್ತೆ 25 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಹೌದಲ್ವಾ. 7ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 5 ನೆಕ್ಸ್ಟ್ ನಂಬರ್ 50. ಹಾಗೆ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು. ಓಕೆ. ಸೊ ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕು ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಸಬ್ ಟಾಪಿಕ್ ಸಿಮಿಟ್ರಿ. ಸೊ ನೆಕ್ಸ್ಟ್ ಸಬ್ ಟಾಪಿಕ್ ಸಿಮಿಟ್ರಿ. Symmetry. Okay. So a line symmetry, a line of symmetry separates. A line of symmetry separates a figure into two equal halves such that each point in one part is reflected in the other half. A line of symmetry separates a figure into two equal halves such that each point in one part is reflected in the other half. So ಏನಪ್ಪ ಅಂದರೆ ಇಲ್ಲಿ ಏನು ಹೇಳ್ತಿದ್ದೆಪ್ಪ ಅಂದರೆ ಇಲ್ಲಿ ಸಿಮಿಟ್ರಿ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಫಿಗರ್ ಆಗಿರಲಿ ಅದನ್ನು ನಾವು ಡಿವೈಡ್ ಮಾಡಿದಾಗ ಸೊ 2 ಪಾರ್ಟ್ ಆಗುತ್ತೆ. ಸೊ ಒಂದು ಪಾರ್ಟಿಗೆ ಇನ್ನೊಂದು ಪಾರ್ಟ್ ಈಕ್ವಲ್ ಇರುತ್ತೆ, ಒಂದು ಪಾರ್ಟಿಗೆ ಇನ್ನೊಂದು ಪಾರ್ಟ್ ಈಕ್ವಲ್ ಇರುತ್ತೆ ಹೌದಲ್ವಾ. ಸೊ ಈಗ ಚಾಕ್ಲೇಟೇ ತಗೊಳ್ರಿ, ಈಗ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡುವಾಗ ಏನು ಮಾಡ್ತೀರಾ, ಅದನ್ನು ಕಟ್ ಮಾಡ್ತೀರಾ, ಈಕ್ವಲ್ ಪಾರ್ಟಾಗಿ ಕಟ್ ಮಾಡ್ತೀರಾ ಹೌದಲ್ವಾ. ಓಕೆನಾ. ಸೊ ಹಾಗೆ ಯಾವುದೇ ಒಂದು ಶೇಪ್ ಆಗಿರಲಿ, ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಲಿ, ಯಾವುದೇ ಒಂದು ಫಿಗರ್ ಆಗಿರಲಿ,
ಸೊ ಅದನ್ನು ನಾವು ಮೈಂಡಲ್ಲಿ ಅದನ್ನು ಏನು ಮಾಡ್ತೀವಪ್ಪ ಅಂದರೆ ಅದನ್ನು ಈಕ್ವಲ್ ಪಾರ್ಟ್ಸ್ ಮಾಡ್ತೀವಿ, ಹೌದಲ್ವಾ? ಸೊ ಈಕ್ವಲ್ ಪಾರ್ಟ್ಸ್ ಮಾಡಿದಾಗ ಒಂದು ಶೇಪಿಗೆ ಇನ್ನೊಂದು ಶೇಪ್ ಏನಾಗುತ್ತೆ, ರಿಸೆಂಬಲ್ಸ್ ಇರುತ್ತೆ, ಸೇಮ್ ಇರುತ್ತೆ. ಸೊ ಈಕ್ವಲ್ ಪಾರ್ಟ್ ಆಗಿರುತ್ತೆ, ಅದನ್ನು ನಾವು ಸಿಮಿಟ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಗೆ, ಓಕೆನಾ? ಸೊ ಸ್ಕ್ವೇರ್ ಇದೆ, ಸೊ ಇದನ್ನು ಈ ಥರ ನಾವೇನು ಮಾಡ್ಬೋದು, ಕಟ್ ಮಾಡ್ಬೋದು, ಹೌದಲ್ವಾ? ಮೈಂಡಲ್ಲಿ. ಸೊ ಈ ಥರ ನಾವು ಕಟ್ ಮಾಡ್ಬೋದು. ಹಾಗೆ ಸರ್ಕಲ್, ಓಕೆನಾ? ಸೊ ಈ ಥರ ಪಾರ್ಟ್ ಮಾಡ್ಬೋದು, ಹಾಗೆ ಈ ಥರನೂ ಪಾರ್ಟ್ ಮಾಡ್ಬೋದು. ಹಾಗೆ ಸ್ಕ್ವೇರನ್ನು ಸಹ, ಹೌದಲ್ವಾ? ಓಕೆ, ಫಾರ್ ಎಕ್ಸಾಂಪಲ್ ಇದು ಶೀಟ್, ಹೌದಲ್ವಾ? ಶೀಟ್ ಏನು, ಸೊ ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಇದು ಈಕ್ವಲ್ ಪಾರ್ಟಾಗಿ ಕಟ್ ಮಾಡ್ತೀನಿ, ಅಂದರೆ ಮೈಂಡಲ್ಲಿ ಈ ಥರ ಇದನ್ನು ಡಿವೈಡ್ ಮಾಡ್ತೀನಿ ಮೈಂಡಲ್ಲಿ, ಟೋಟಲಿ ಕಟ್ ಮಾಡಲ್ಲ ಮೈಂಡಲ್ಲಿ. ಸೊ ಈಗ ನಾನು ಫೋಲ್ಡ್ ಮಾಡಿ ತೋರಿಸ್ತೀನಿ, ಹೌದಲ್ವಾ? ಸೊ ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಸೊ ಈ ಸೈಡು ಎರಡೂ ಸೈಡು ಒಂದಕ್ಕೊಂದು ಈಕ್ವಲ್, ಹೌದಲ್ವಾ? ಸೊ ಎರಡಕ್ಕೂ ಒಂದು, ಸೊ ಈ ಸೈಡು ಈ ಸೈಡಿಗೆ ಈಕ್ವಲ್ ಆಗಿದೆ. ಸೊ ನಾನು ಫೋಲ್ಡ್ ಮಾಡಿದಾಗ ಏನು, ಒಂದು ಲೈನ್ ಫಾರ್ಮ್ ಆಯಿತು, ಹೌದಲ್ವಾ? ಇಲ್ಲಿ ಮಿಡ್ಲಲ್ಲಿ ಒಂದು ಲೈನ್ ಫಾರ್ಮ್ ಆಯಿತು. ಈ ಲೈನನ್ನು ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಅಂದರೆ ಸಿಮಿಟ್ರಿ ಅಂದರೆ ಯಾವುದೇ ಒಂದು ಆಬ್ಜೆಕ್ಟನ್ನು ನಾವು ಡಿವೈಡ್ ಮಾಡಿದಾಗ ಸೊ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ, ಹೌದಲ್ವ? ಅದನ್ನು ನಾವು ಸಿಮಿಟ್ರಿ, ಯಾವ ಫಿಗರ್ಸು ಯಾವ ಆಬ್ಜೆಕ್ಟು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ ಅದನ್ನು ನಾವು ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಆ ಫಿಗರನ್ನು, ಆ ಶೇಪನ್ನು, ಆಬ್ಜೆಕ್ಟನ್ನು ಡಿವೈಡ್ ಮಾಡೋದಕ್ಕೆ ನಾವು ಯಾವ ಲೈನನ್ನು ಯೂಸ್ ಮಾಡಿರ್ತೀವಿ, ಒಂದು ಲೈನನ್ನು ಯೂಸ್ ಮಾಡಿರ್ತೀವಿ, ಹೌದಲ್ವ? ಈಗ ನಾನು ಫೋಲ್ಡ್ ಮಾಡಿದೆ, ಒಂದು ಲೈನ್ ಫಾರ್ಮೇಷನ್ ಆಯಿತು, ಇದನ್ನು ನಾವು ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಲೈನ್ ಆಫ್ ಸಿಮಿಟ್ರಿ. ಸೊ ಈಗ ರೆಕ್ಟ್ಯಾಂಗಲ್, ಹೌದಲ್ವಾ? ಸೊ ಹಿಂಗಿತ್ತು. ಸೊ ಇದನ್ನು ನಾನು ಟಾಪಿಂದ ಬಾಟಮ್ಗೆ ಹಿಂಗೆ ಏನು ಮಾಡಿದೆ, ಹಿಂಗೆ ಫೋಲ್ಡ್ ಮಾಡಿದೆ. ಹಾಗೆ ಸೇಮ್ ಹೀಗೂ ಫೋಲ್ಡ್ ಮಾಡಿದೆ, ಹೌದಲ್ವಾ? ಸೊ ಒಂದು ಪಾರ್ಟ್ ಇನ್ನೊಂದು ಪಾರ್ಟಿಗೆ ಈಕ್ವಲ್ ಇದೆ, ಹೌದಲ್ವಾ? ಸೊ ಒಂದು ಇದು ಎಡ್ಜ್ ಇನ್ನೊಂದು ಎಡ್ಜ್ ಮೇಲೆ ಓವರ್ಲ್ಯಾಪ್ ಆಗಿದೆ. ಸೊ ನಾನು ಹಿಂಗೆ ಫೋಲ್ಡ್ ಮಾಡಿದಾಗ ಲೈನ್ ಆಫ್ ಸಿಮಿಟ್ರಿ ಫಾರ್ಮ್ ಆಯಿತು, ಹೌದಲ್ವಾ? ಈ ಶೇಪು, ಈ ಪಾರ್ಟ್ಗೆ ಈಕ್ವಲ್ ಇದೆ, ಎರಡು ಪಾರ್ಟು ಈಕ್ವಲ್ ಆಯಿತು, ಹೌದಲ್ವಾ? ಓಕೆನಾ? ಸೊ ಇದನ್ನು ನಾವು ಏನಂತ ಕರಿತೀವಿ? ಸಿಮಿಟ್ರಿ ಅಂತ ಕರಿತೀವಿ. ಒಂದು ಲೈನ್ ಫಾರ್ಮ್ ಆಯಿತು, ಹೌದಲ್ವ? ಇಮ್ಯಾಜಿನರಿ ಲೈನ್ ಫಾರ್ಮ್ ಆಯಿತು, ಅದನ್ನು ಸೊ ಏನಂತ ಕರಿತೀವಿ? ಲೈನ್ ಆಫ್ ಸಿಮಿಟ್ರಿ. ಸೊ ಈಗ ನಮ್ಮದೇ ನೋಡಿರಿ, ನಮ್ಮದ್ರಲ್ಲೇ ಲೈನ್ ಆಫ್ ಸಿಮಿಟ್ರಿ ಇರುತ್ತೆ, ಹೌದಲ್ವ? ಜಸ್ಟ್ ಇಮ್ಯಾಜಿನ್ ಮಾಡಿರಿ. ಸೊ ಲೈನ್ ಆಫ್ ಸಿಮಿಟ್ರಿ, ಸೊ ಡ್ರಾ ಮಾಡಿದಾಗ ಸೊ ಈ ಕಣ್ಣು ಎರಡು ಈಕ್ವಲ್ ಇರುತ್ತೆ. ಸೊ ಈ ಪಾರ್ಟು ಈಕ್ವಲ್ ಇರುತ್ತೆ, ಹೌದಲ್ವಾ? ಸೊ ಏನು, ಹಾಗೆ ಯಾವುದೇ ಒಂದು ಪಿಕ್ಚರ್ ಆಗಿರ್ಬೋದು, ಓಕೆನಾ? ಸೊ ಡಾಲ್ ಆಗಿರ್ಬೋದು, ಹೌದಲ್ವಾ? ಸೊ ಅದನ್ನು ಏನು, ಸೊ ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡಿದಾಗ ಸೊ ಲೆಫ್ಟ್ ಆ್ಯಂಡ್ ರೈಟ್ ಪಾರ್ಟು ಒಂದಕ್ಕೊಂದು ಈಕ್ವಲ್ ಇರುತ್ತೆ. ಸೊ ಒಂದಕ್ಕೊಂದು ಈಕ್ವಲ್ ಇದೆ, ಅದನ್ನು ಲೈನ್ ಆಫ್ ಸಿಮಿಟ್ರಿ ಅಂತ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಸೊ ಈಗ ಅಲ್ಫಾಬೆಟ್ಸಲ್ಲಿ ತೊಗೊಳೋಣ, ಹೌದಲ್ವಾ? ಅಲ್ಫಾಬೆಟ್ಸಲ್ಲಿ ಏನು, ಸೊ ಎಮ್ ಅನ್ನೋ ಇದನ್ನು ತೊಗೊಳೋಣ, ಅಲ್ಫಾಬೆಟ್ಟನ್ನು. ಸೊ ಹೌದಲ್ವಾ? ಸೊ ಇದನ್ನು ನಾವು ಏನು ಮಾಡ್ಬೋದು, ಈಕ್ವಲ್ ಪಾರ್ಟಾಗಿ ಡಿವೈಡ್ ಮಾಡ್ಬೋದು, ಹೌದಲ್ವಾ? ಸೊ ಇದು ಲೈನ್ ಆಫ್ ಸಿಮಿಟ್ರಿ, ಹೌದಲ್ವ? ಇದನ್ನು ಡಿವೈಡ್ ಮಾಡಿದಾಗ ಸೊ ಏನು, ಇದು ಒಂದು ಪಾರ್ಟ್ ಆಗುತ್ತೆ, ಸೊ ಇದಕ್ಕೆ ಎಕ್ಸಾಕ್ಟ್ ಈಕ್ವಲ್ ಪಾರ್ಟ್ ಡಿವೈಡ್ ಆಯಿತು, ಹೌದಲ್ವ? ಹಾಗೆ ಹೆಚ್ಚನ್ನು ಅಲ್ಫಾಬೆಟ್ಟನ್ನು ತೊಗೊಳೋಣ. ಸೊ ಇದನ್ನು ಈ ಥರ ಡಿವೈಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಸೊ ಈ ಪಾರ್ಟಿಗೆ ಈಕ್ವಲ್, ಹೌದಲ್ವಾ? ಸೊ ಬೇಕಾದ್ರೆ ಹೆಚ್ಚನ್ನು ಹೀಗೂ ಡಿವೈಡ್ ಮಾಡ್ಬೋದು. ಹೀಗೆ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಈಕ್ವಲ್ ಇರುತ್ತೆ, ಹೌದಲ್ವಾ? ಸೊ ಹಾಗೆ ಎಸ್ ಅನ್ನು ಅಲ್ಫಾಬೆಟ್ ಡಿವೈಡ್ ಮಾಡಿದ್ರೆ ಸೊ ಈ ಥರ ಡಿವೈಡ್ ಮಾಡೋಣ. ಸೊ ಅವಾಗ ಏನು ಇಲ್ಲ, ಇದು ಸಿಮಿಟ್ರಿಕಲ್ ಅಲ್ಲ, ಹೌದಲ್ವಾ? ಸೊ ಈ ಶೇಪೇ ಬೇರೆ, ಈ ಶೇಪೇ ಬೇರೆ. ಸೊ ಈ ಥರ ಯಾವುದೇ ಒಂದು ಫಿಗರನ್ನು ನಾವು ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡಿದಾಗ ಸೊ ಅದು ಈಕ್ವಲ್ ಪಾರ್ಟಲ್ಲಿ ಡಿವೈಡ್ ಆದರೆ ಅದು ಸಿಮಿಟ್ರಿಕಲ್ ಫಿಗರ್ಸ್. ಸೊ ಡಿವೈಡ್ ಆಗಿಲ್ಲ ಅಂದರೆ ಸಿಮಿಟ್ರಿಕಲ್ ಫಿಗರ್ಸ್, ನಾನ್ ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ, ಓಕೆನಾ? ಸೊ ಹಾಗೆ ಸೊ ಟ್ರಯಾಂಗಲನ್ನು ಡಿವೈಡ್ ಮಾಡೋಣ. ಸೊ ಇದನ್ನು ಡಿವೈಡ್ ಮಾಡಿದಾಗ ಈ ಥರ ಸಪ್ರೇಟ್ ಆಗುತ್ತೆ, ಹೌದಲ್ವಾ? ಸೊ ಇದೊಂದೇ ಸಪ್ರೇಟ್ ಆಗುತ್ತೆ, ಸೊ ಇದೇ ಸಪ್ರೇಟ್ ಆಗುತ್ತೆ, ಈಕ್ವಲ್ ಪಾರ್ಟ್ ಆಗಿ ಸಪ್ರೇಟ್ ಆಗುತ್ತೆ, ಓಕೆನಾ? ಸೊ ಇದನ್ನು ನಾವು ಸಿಮಿಟ್ರಿಕಲ್ ಫಿಗರ್ಸ್ ಆರ್ ಪಿಕ್ಚರ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಇದರ ರಿಲೇಟೆಡ್
ಎಕ್ಸಸೈಸ್ 8.3 ಡಿಸ್ಕಸ್ ಮಾಡೋಣ ಪ್ರಾಬ್ಲಮ್ಸನ್ನ. ಓಕೆನಾ? ಓಕೆ, ಪೇಜ್ ನಂಬರ್ 153, exercise 8.3. So write S for symmetrical and N for non-symmetrical pictures. So S for symmetrical pictures ಇದ್ದರೆ ಅದನ್ನು ಎಸ್ ಅಂತ ಬರಿಬೇಕು, ನಾನ್ ಸಿಮಿಟ್ರಿಕಲ್ ಪಿಕ್ಚರ್ಸ್ ಇದ್ದರೆ ನೋ ಅಂತ ಬರಿಬೇಕು. ಫಸ್ಟ್ ಏನಿದೆ, ಫಸ್ಟ್ ಮೇನಲ್ಲಿ A1 ಏನಿದೆ, ವಾಟರ್ ಗ್ಲಾಸ್ ಇದೆ, ಹೌದಲ್ವಾ? ಸೊ ಇದನ್ನು ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡ್ಬೋದು, ಹೌದಲ್ವಾ? ಸೊ ಈ ಥರ ಡ್ರಾ ಮಾಡಿದರೆ ಏನಾಗುತ್ತೆ, ಇದು ಈ ಪಾರ್ಟೇ, ಸೊ ಈ ಪಾರ್ಟ್ ಡಿವೈಡ್ ಆಗುತ್ತೆ, ಈ ಪಾರ್ಟ್ ಎಷ್ಟಿದೆ ಈ ಪಾರ್ಟ್ ಈಕ್ವಲ್ ಡಿವೈಡ್ ಆಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ಇದು ಸಿಮಿಟ್ರಿಕಲ್ ಫಿಗರ್. ಸೊ ಹಾಗೆ B1 ಪ್ರಾಬ್ಲಮ್ ಕಾರ್ ಇದೆ, ಹೌದಲ್ವಾ? ಕಾರು ಸಹ ಅದೇ ಥರ ಡಿವೈಡ್ ಮಾಡ್ಬೋದು, ಹೌದಲ್ವಾ? ಕಾರ್ನ ಲೆಫ್ಟ್ ಸೈಡು ರೈಟ್ ಸೈಡು ಎರಡು ಈಕ್ವಲ್ ಇರುತ್ತೆ, ಹೌದಲ್ವಾ? ಸೊ ಏನಾದರೂ ಕಾರ್ನ ಒಂದು ವೀಲು ಟ್ರಯಾಂಗಲ್ ಶೇಪಲ್ಲಿ ಇದ್ದು ಇನ್ನೊಂದು ವೀಲು ಸರ್ಕಲ್ ಶೇಪಲ್ಲಿ ಇರುತ್ತಾ? ಇಲ್ಲ, ಹೌದಲ್ವಾ? ಸೊ ಕಾರು ಸಹ ಸಿಮಿಟ್ರಿಕಲ್ ಫಿಗರ್, ಬುಕ್ಕು ಸಹ ಸಿಮಿಟ್ರಿಕಲ್ ಫಿಗರ್. ಹಾಗೆ ಸ್ಪೂನ್, ಹೌದಲ್ವಾ? ಇಲ್ಲ, ಸ್ಪೂನು ಡಿವೈಡ್ ಮಾಡೋಕ್ಕೆ ಬರಲ್ಲ, ಹೌದಲ್ವಾ? ಸೊ ಅದು ಈಕ್ವಲ್ ಪಾರ್ಟಾಗಿ ಡಿವೈಡ್ ಆಗಲ್ಲ, ಹೌದಲ್ವಾ? ಸೊ ಇದು ನಾನ್ ಸಿಮಿಟ್ರಿಕಲ್ ಫಿಗರ್. ಸೊ ಫಸ್ಟ್ ಮೇನಲ್ಲಿ ರಿಮೈನಿಂಗ್ ಯಾವ ಫಿಗರ್ಸು ಸಿಮಿಟ್ರಿಕಲ್ ನಾನ್ ಸಿಮಿಟ್ರಿಕಲ್ ಅನ್ನೋದನ್ನು ನೀವು ಕೆಳಗೆ ಫೈಂಡ್ ಔಟ್ ಮಾಡಿ ಬರಿಬೇಕಾಗುತ್ತೆ ಹೋಮ್ವರ್ಕು. ನೆಕ್ಸ್ಟ್ ಸೆಕೆಂಡ್ ಮೇನ್ ಏನು, ಈಸ್ ದ ಡಾಟೆಡ್ ಲೈನ್, ಈಸ್ ದ ಡಾಟೆಡ್ ಲೈನ್ ಈಸ್ ಲೈನ್ ಆಫ್ ಸಿಮಿಟ್ರಿ. ಪುಟ್ ಟಿಕ್ ರೈಟ್ ಫಾರ್ ಎಸ್ ಆ್ಯಂಡ್ ಕ್ರಾಸ್ ಇಂಟು ಫಾರ್ ನೋ. ಸೊ ಲೈನ್ ಆಫ್ ಸಿಮಿಟ್ರಿ ಅವ್ರು ಕೊಟ್ಟಿರೋ ಲೈನ್ ಆಫ್ ಸಿಮಿಟ್ರಿ ಕರೆಕ್ಟ್ ಇದ್ದರೆ ಸೊ ಏನು ರೈಟ್ ಅಂತ ಬರಿಬೇಕು. ಸೊ ಲೈನ್ ಆಫ್ ಸಿಮಿಟ್ರಿ ರಾಂಗ್ ಕೊಟ್ಟಿದ್ರೆ ಏನು, ಸೊ ಇಂಟು ಅಂತ ಬರಿಬೇಕು, ಓಕೆನಾ? ಎ ಫಿಗರ್. ಸೊ ಈ ಥರ ಏನಿದೆ, ಬರ್ಡ್ ಇದೆ, ಹೌದಲ್ವಾ? ಸೊ ಬರ್ಡ್ ಇದೆ. ಸೊ ಈ ಬರ್ಡಿಗೆ ಅವರೇ ಲೈನ್ ಆಫ್ ಸಿಮಿಟ್ರಿ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ, ಹೌದಲ್ವಾ? ಅಲ್ಲ, ಲೈನ್ ಆಫ್ ಸಿಮಿಟ್ರಿ ರಾಂಗ್ ಇದು. ಸೊ ಇಂಟು. ಸೊ B1 ಈ ಥರ ಇದೆ, ಸೊ ಈ ಥರ ಕೊಟ್ಟಿದ್ದಾರೆ ಲೈನ್ ಆಫ್ ಸಿಮಿಟ್ರಿ ರಾಂಗ್, ಹೌದಲ್ವಾ? ಸೊ ಹಾಗೆ ಥರ್ಡ್ ಒನ್ ಎಸ್, ಹೌದಲ್ವಾ? ಕರೆಕ್ಟ್ ಇದೆ ಲೈನ್ ಆಫ್ ಸಿಮಿಟ್ರಿ. ಸೊ ಈ ಪಾರ್ಟು ಈಕ್ವಲ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಸೊ ಹಾಗಾದ್ರೆ ಅವ್ರು ಕೊಟ್ಟಿರೋ ಲೈನ್ ಆಫ್ ಸಿಮಿಟ್ರಿ ಕರೆಕ್ಟ್ ಇದೆ. ಎಸ್, ಸಪೋಸ್ ಲೈನ್ ಆಫ್ ಸಿಮಿಟ್ರಿ ಹಿಂಗೆ ಕೊಟ್ಟಿದ್ರೆ ಸೊ ಅದು ರಾಂಗ್ ಆಗ್ತಿತ್ತು, ಹೌದಲ್ವಾ? ಲೈನ್ ಆಫ್ ಸಿಮಿಟ್ರಿ ಹಿಂಗೆ ಸೊ ಹಾರಿಜೆಂಟಲ್ ಕೊಟ್ಟಿದ್ರೆ ರಾಂಗ್. ಸೊ ಈಗ ಲೈನ್ ಆಫ್ ಸಿಮಿಟ್ರಿ ಅಂತ ನಾನು ಹೇಳಿದೆ. ಸೊ ಎಕ್ಸಾಂಪಲಲ್ಲಿ ತೋರಿಸಿದೆ ನಾನು ಫಿಗರ್, ಹೌದಲ್ವಾ? ಸೊ ಸರ್ಕಲನ್ನು ನಾನು ಏನು ಮಾಡಿದೆ, ಈ ಥರನೂ ಡಿವೈಡ್ ಮಾಡಿದೆ, ಈ ಥರನೂ ಡಿವೈಡ್ ಮಾಡಿದೆ, ಹೌದಲ್ವಾ? ಸೊ ಸರ್ಕಲನ್ನು ನಾನು ಈ ಥರ ಟಾಪಿಂದ ಬಾಟಮ್ಗೆ ಬರೆದ್ರೆ ಈ ಲೈನನ್ನು ನಾವು ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ. ಸೊ ಏನು, ಯಾವುದೇ ಒಂದು ಫಿಗರನ್ನು ಟಾಪಿಂದ ಬಾಟಮ್ಗೆ ಡಿವೈಡ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ. ಸೇಮ್ ಇದೇ ಸರ್ಕಲನ್ನು ನಾನು ಏನು ಮಾಡ್ತೀನಿ, ಲೆಫ್ಟಿಂದ ರೈಟಿಗೆ ಡಿವೈಡ್ ಮಾಡ್ತೀನಿ. ಸರ್ಕಲನ್ನು ಏನು ಮಾಡ್ತಿದ್ದೀನಿ, ಲೆಫ್ಟಿಂದ ರೈಟಿಗೆ ಡಿವೈಡ್ ಮಾಡ್ತೀನಿ, ಓಕೆನಾ? ಸೊ ಈ ಲೈನನ್ನು, ಈ ಸಿಮಿಟ್ರಿ ಲೈನ್ ಆಫ್ ಸಿಮಿಟ್ರಿನ ಹಾರಿಜಾಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ, ಹಾರಿಜಾಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಕರಿತೀನಿ, ಓಕೆನಾ? ಸೊ ಇದನ್ನು ನೀವು ನೆಕ್ಸ್ಟ್ 4th ಸ್ಟ್ಯಾಂಡರ್ಡಲ್ಲಿ ಇನ್ನೂ ಡಿಸ್ಕಸ್ ಮಾಡ್ತೀರಾ. ಹಾರಿಜಾಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ, ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ, ಓಕೆನಾ? ಸೊ ಯಾವುದೇ ಒಂದು ಶೇಪನ್ನು ಹಾರಿಜಾಂಟಲಲ್ಲಿ ಡಿವೈಡ್ ಮಾಡಿದರೆ ಈಕ್ವಲ್ ಪಾರ್ಟ್ ಆಗುತ್ತೋ, ವರ್ಟಿಕಲ್ ಲೈನನ್ನು ಯೂಸ್ ಮಾಡಿ ಡಿವೈಡ್ ಮಾಡಿದರೆ ಈಕ್ವಲ್ ಪಾರ್ಟ್ ಆಗುತ್ತೋ, ಸೊ ಅದನ್ನು ನೀವು ಹೈಯರ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀರಾ. ಸೊ ಇಲ್ಲಿ ನೀವು ಫಿಗರ್ ಮೇಲೆ ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡಿರೋದು ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಲೈನ್ ಆಫ್ ಸಿಮಿಟ್ರಿ ಕರೆಕ್ಟಾ ರಾಂಗು ಅಂತೇಳಿ, ಓಕೆನಾ? ಸೊ ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸ್ ನೀವು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್ ಏನಿದೆ, ಡ್ರಾ ದ ಲೈನ್ಸ್ ಆಫ್ ಸಿಮಿಟ್ರಿ ಫಾರ್ ದ ಫಾಲೋವಿಂಗ್ ಫಿಗರ್ಸ್. ಡ್ರಾ ದ ಲೈನ್ಸ್ ಆಫ್ ಸಿಮಿಟ್ರಿ ಫಾರ್ ದ ಫಾಲೋವಿಂಗ್ ಫಿಗರ್. ಸೊ ಥರ್ಡ್ ಮೇನ್ ಫಿಗರ್ಸ್ ಕೊಟ್ಟಿದ್ದಾರೆ. ಸೊ ನೀವೇ ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡಬೇಕು. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಅದರಲ್ಲಿರೋ ಒಂದು ಫಿಗರ್ ಟ್ರಯಾಂಗಲ್ ಇದೆ, ಅದನ್ನು ತೊಗೊಳ್ತಿದ್ದೀನಿ. ಸೊ ಇದನ್ನು ಹೇಗೆ ಯಾವ ಪಾರ್ಟಲ್ಲಿ ಡಿವೈಡ್ ಮಾಡಿದ್ರೆ ಡಿವೈಡ್ ಆಗುತ್ತೆ ಇದು,
ಸೊ ಈ ಥರ ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ ಯೂಸ್ ಮಾಡಿದರೆ ಇದು ಡಿವೈಡ್ ಆಗುತ್ತೆ. ಓಕೆನಾ? ಸೊ ಹಾಗೆ ಇಲ್ಲೊಂದು ಶೇಪ್ ಇದೆ. ಸೊ ಇದನ್ನು ಯಾವ ಆಕ್ಸಿಸ್ ಆಫ್ ಸಿಮಿಟ್ರಿ ಯೂಸ್ ಮಾಡಿದರೆ ಈಕ್ವಲ್ ಪಾರ್ಟಾಗಿ ಡಿವೈಡ್ ಆಗುತ್ತೆ? ಹಾರಿಜಾಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ. ಸೊ ಹಾಗೆ ಥರ್ಡ್ ಮೇನಲ್ಲಿ ಫಿಗರ್ಸ್ ಇದೆ. ಟೆಕ್ಸ್ಟ್ ಬುಕ್ಕಲ್ಲೇ ನೀವು ಸ್ಕೇಲ್ ತೊಗೊಂಡು ನೀಟಾಗಿ ಲೈನ್ ಆಫ್ ಸಿಮಿಟ್ರಿನ ಡ್ರಾ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ಯಾಟ್ರನ್ನು ಟಿಲ್ಲಿಂಗ್. ನೆಕ್ಸ್ಟ್ ಪ್ಯಾಟ್ರನ್ ಯಾವುದು? ಟಿಲ್ಲಿಂಗ್. ಸೊ ಟಿಲ್ಲಿಂಗ್ ಪ್ಯಾಟ್ರನ್ಸ್. ಸೊ ಟಿಲ್ಲಿಂಗ್ ಪ್ಯಾಟರ್ನ್ಸ್, ಟಿಲ್ಲಿಂಗ್ಸ್. ಸೊ ಟಿಲ್ಲಿಂಗ್ ಅಂದರೆ ಏನಪ್ಪ ಅಂದರೆ pictures are made of shapes that fit into each other without a gap and without overlapping. These pictures are called tilling pictures. ಸೊ ಏನು ಪಿಕ್ಚರ್ಸನ್ನು ಡ್ರಾ ಮಾಡಿರ್ತಾರೆ, ಹೇಗೆ ಇರುತ್ತಪ್ಪ ಅಂದರೆ ಒಂದು ಗ್ಯಾಪ್ ಇಲ್ದಂಗೆ ಅದನ್ನು ಡ್ರಾ ಮಾಡಿರ್ತಾರೆ. ಅದನ್ನು ನಾವು ಟಿಲ್ಲಿಂಗ್ ಪಿಕ್ಚರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ ಥರ ಇದೆ. ಸೊ ನೋಡ್ರಿ ಯಾವ ಥರ ಡ್ರಾ ಮಾಡ್ತಿದ್ದೀನಿ ನಾನು ಇದನ್ನು. ಸೊ ಒಂದು ಗ್ಯಾಪ್ ಇಲ್ದಂಗೆ ಈ ಥರ. ಸೊ ಈ ಟಿಲ್ಲಿಂಗ್ ಪ್ಯಾಟ್ರನ್ಸನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂದರೆ ನಮ್ಮ ಡೈಲಿ ಲೈಫಲ್ಲಿ. ಸೊ ಮನೆಯಲ್ಲಿ ಟೈಲ್ಸ್ ಫಿಕ್ಸ್ ಆಗಿರುತ್ತೆ, ಹೌದಲ್ವಾ? ಸೊ ನೆಲದ ಮೇಲೆ ಗೋಡೆ ಮೇಲೆಲ್ಲ ಟೈಲ್ಸು, ಅಲ್ಲಿ ನಾವು ಟಿಲ್ಲಿಂಗ್ ಪ್ಯಾಟ್ರನ್ಸನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಟೆಸಲ್ಲೇಟ್ ಅಂತ ಕರಿತೀವಿ. ಅಂದರೆ ಏನು? ಟೈಲ್ಸನ್ನು ಒಂದಕ್ಕೊಂದು ಗ್ಯಾಪ್ ಇಲ್ದಂಗೆ ನಾವು ಫಿಕ್ಸ್ ಮಾಡಿರ್ತೀವಿ. ಓಕೆನಾ? ಸೊ ಒಂದಕ್ಕೊಂದು ಓವರ್ಲ್ಯಾಪ್ ಆಗಲ್ಲ, ಅದನ್ನು ನಾವು ಟಿಲ್ಲಿಂಗ್ ಪ್ಯಾಟ್ರನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಹೌದಲ್ವಾ? ಸೊ ಇದನ್ನು ಸಹ ಟಿಲ್ಲಿಂಗ್ ಪ್ಯಾಟ್ರನ್, ಎಲ್ಲೂ ನಾವು ಗ್ಯಾಪ್ ಕೊಟ್ಟಿಲ್ಲ. ಓಕೆನಾ? ಸೊ ಇದನ್ನು ಟಿಲ್ಲಿಂಗ್ ಅಂತ ಕರಿತೀವಿ. ಸೊ ಅದೇ ಸೊ ಇಲ್ಲಿ ನಾನು ಸರ್ಕಲ್ಸನ್ನು ಡ್ರಾ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಗ್ಯಾಪ್ ಇದೆ ಮಿಡ್ಲಲ್ಲಿ, ಹೌದಲ್ವಾ? ಸೊ ಇದು ನಾವು ಟಿಲ್ಲಿಂಗ್ ಅಂತ ಕರೆಯಲ್ಲ. ಓಕೆನಾ? ಸೊ ಹಾಗಾದ್ರೆ ಇದರ ರಿಲೇಟೆಡ್ ಎಕ್ಸಸೈಸ್ 8.4 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, 8.4 ಪೇಜ್ ನಂಬರ್ 155. Which of the following are tilling pictures? ಸೊ A1. ಸೊ ಏನಿದೆ ಇಲ್ಲಿ? ಸರ್ಕಲ್ಸ್ ಇದೆ, ಹೌದಲ್ವಾ? ಏನಿದೆ ಇಲ್ಲಿ? ಸರ್ಕಲ್ಸ್ ಇದೆ. ಆದರೆ ಅಲ್ಲಿ ಸರ್ಕಲ್ಸ್ ಮಿಡ್ಲಲ್ಲಿ ಏನಿದೆ? ಗ್ಯಾಪ್ ಇದೆ ನೋಡ್ರಿ, ಹೌದಲ್ವಾ? ಇಲ್ಲಿ ಗ್ಯಾಪ್ ಇದೆ. ಸೊ ಇಲ್ಲಿ ಗ್ಯಾಪ್ ಇದೆ ಅಂದರೆ ಇದು ಟಿಲ್ಲಿಂಗ್ ಅಲ್ಲ ಇದು, ಹೌದಲ್ವಾ? ಸೊ ಇದು ರಾಂಗ್. ಸೊ ಹಾಗೆ ನೆಕ್ಸ್ಟ್ ಫಿಗರ್ಸ್ ಇದೆ ನೋಡ್ರಿ ಇಲ್ಲಿ. ಸೊ ಈ ಥರ ಫಿಗರ್ ಇದೆ, ಹೌದಲ್ವಾ? ಸೊ ಇದ್ರ ಮಿಡ್ಲಲ್ಲಿ ಯಾವುದೇ ಗ್ಯಾಪ್ ಇಲ್ಲ. ಸೊ ಇದು ಏನು? ಟಿಲ್ಲಿಂಗ್ ಪಿಕ್ಚರ್ಸ್ ಇದು. ಈ ಥರ ರೈಟ್ ಮಾರ್ಕ್ ಹಾಕಬೇಕು. ಸೊ ರಿಮೈನಿಂಗು ನೀವೇ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಪೇಜ್ ನಂಬರ್ 156, ಸೆಕೆಂಡ್ ಮೇನ್. ಕಂಪ್ಲೀಟ್ ದ ಟಿಲ್ಲಿಂಗ್ ಪ್ಯಾಟ್ರನ್ಸ್ ಆ್ಯಂಡ್ ಕಲರ್ ದ ಡಿಸೈನ್ಸ್. ಸೊ ಒಂದು ಪ್ಯಾಟ್ರನ್ ಅವರೇ ಕೊಟ್ಟಿದ್ದಾರೆ. ಸೊ ಆ ಪ್ಯಾಟ್ರನ್ ಅದೇ ಥರ ಪ್ಯಾಟ್ರನನ್ನು ನೀವು ಡ್ರಾ ಮಾಡಬೇಕು. ನೆಕ್ಸ್ಟ್ ಪ್ಯಾಟ್ರನ್ ಡ್ರಾ ಮಾಡಿ ಅದಕ್ಕೆ ಕಲರ್ ನೀವೇ ಮಾಡಬೇಕು, ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಬೇಕಾಗುತ್ತೆ. ಸೊ B1 ಸೇಮ್ ಪ್ಯಾಟ್ರನ್ಸ್ ಕೊಟ್ಟಿದ್ದಾರೆ, ಟಿಲ್ಲಿಂಗ್ ಪ್ಯಾಟ್ರನ್, ಹೌದಲ್ವಾ? ಸೊ ಸೇಮ್ ಪ್ಯಾಟ್ರನನ್ನು ನೀವು ಏನು ಮಾಡಬೇಕು? ಕಂಟಿನ್ಯೂ ಮಾಡಿ ಸೇಮ್ ಅದೇ ಥರ ಕಂಟಿನ್ಯೂ ಮಾಡಿರಿ. ಯಾವ ಕಲರ್ ಇದೆ ಆ ಕಲರನ್ನು ಮಾಡಬೇಕಾಗುತ್ತೆ. ಹಾಗೆ ಥರ್ಡ್ ಒನ್, ಮೇಕ್ ಯುವರ್ ಓನ್ ಡಿಸೈನ್ಸ್. ನಿಮ್ಮದೇ. ಸೊ ಅಲ್ಲಿ ಒಂದು ಗ್ರಿಡ್ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಆ ಸ್ಕ್ವೇರ್ ಗ್ರಿಡ್ ಕೊಟ್ಟಿದ್ದಾರೆ. ಆ ಗ್ರಿಡ್ಡಲ್ಲಿ ನೀವೇನು ಮಾಡಬೇಕು? ನಿಮ್ಮದು ಓನ್ ಡಿಸೈನನ್ನು ನೀವೇ ಫಾರ್ಮ್ ಮಾಡಬೇಕು. ಫೋರ್ತ್ ಒನ್, ಯೂಸ್ ದ ಫಾಲೋವಿಂಗ್ ಶೇಪ್ಸ್ ಟು ಮೇಕ್ ದ ಟಿಲ್ಲಿಂಗ್ ಪ್ಯಾಟ್ರನ್ಸ್ ಆಫ್ ಯುವರ್ ಓನ್. ಸೊ ಅವ್ರು ಶೇಪ್ ಕೊಟ್ಟಿದ್ದಾರೆ, ಹೌದಲ್ವಾ? ಆ ಶೇಪನ್ನು ಯೂಸ್ ಮಾಡಿ ಸೊ ನೀವು ನಿಮ್ಮದೇ ಆದ ಓನ್ ಪ್ಯಾಟ್ರನ್ನ ಫಾರ್ಮ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಡ್ರಿಲ್ ಪ್ರಾಬ್ಲಮ್ಸನ್ನ ನೀವೇ ಮಾಡಬೇಕಾಗುತ್ತೆ. ಸೊ ಇವತ್ತಿಗೆ ನಾವು ಶೇಪ್ಸ್ ಆ್ಯಂಡ್ ಪ್ಯಾಟ್ರನ್ಸ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.